ಹಲೋ ಹಾಯ್ ಎವ್ರಿವನ್. ಇವತ್ತು ಫ್ರೈಡೇ ವ್ಲಾಗ್ ಮಾಡ್ತಿದ್ದೀನಿ. ಹ್ಯಾಪಿ ಶ್ರೀರಾಮನವಮಿ ಎಲ್ಲರಿಗೂ. ಇವತ್ತಿನ ದಿನ ಎಲ್ಲರಿಗೂ ಗೊತ್ತಲ್ವ, ಶ್ರೀರಾಮನ ಜನ್ಮದಿನ. ರಾಮನ ಬಗ್ಗೆ ನಂಗೆ ಸ್ವಲ್ಪ ಗೊತ್ತು. ಸೊ ಅಯೋಧ್ಯೆಯ ರಾಜ ಕಿಂಗ್ ದಶರಥ ಅವರಿಗೆ ಮಕ್ಕಳು ಇಲ್ಲದೆ ಕಾರಣ ಮತ್ತು ರಾಮನ ಜೊತೆ 4 ಜನನ ಜನಿಸಿ ಮತ್ತು ಈ ರಾಮ ಅನ್ನೋದು ಸತ್ಯ, ಧರ್ಮ ಮತ್ತು ನೀತಿ ಮಾರ್ಗದಲ್ಲಿ ಬದುಕಿರೋದ್ರಿಂದ ಅವರು ರಾವಣನ ಸೋಲಿಸಿ ಧರ್ಮ ಮಾರ್ಗದಲ್ಲಿ ನಡೆದಿದ್ದಾರೆ. ಬಂದ್ವಿ, ಸೇ ಹಾಯ್. ಇದೇ ನಮ್ಮದು ಸಿಟ್ಟಿಂಗ್ ಪ್ಲೇಸು, ಅಂದರೆ ವರ್ಕ್ ಮಾಡೋ ಸಿಲಿಂಡರ್ ಶಾರ್ಟೇಜ್ ಆಗಿರೋದ್ರಿಂದ ತುಂಬ ಪಿ ಜಿಯಲ್ಲಿ ಫುಡ್ ಸ್ಟಾಪ್ ಮಾಡಿದ್ದಾರೆ. ಸೊ ನಮ್ಮ ಆಫೀಸಲ್ಲಿ ಯಾರ್ಯಾರು ಪಿ ಜಿಯಲ್ಲಿ ಇದ್ದಾರೋ ಅವ್ರಿಗೆ ಮಾತ್ರ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ನ ಅರೇಂಜ್ ಮಾಡಿದ್ದಾರೆ. ಇದು ನಮ್ದು ಲಂಚ್ ಟೈಮು. ಎಲ್ಲರೂ ಒಂದೇ ಟೈಮಲ್ಲಿ ಬಂದು ಕುತ್ಕೊಂಡು ತಿನ್ನಲ್ಲ, ಯಾಕಂದರೆ ಒಂದೊಂದು ಟೈಮ್ ವರ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ವರ್ಕ್ ಬೇಸ್ಡ್ ಆನ್ ನಾವು ಇವತ್ತು ಎಲ್ಲರೂ ಕುತ್ಕೊಂಡಿದ್ದು. ఇది పీజీది ఏసిది అది బీరకాయ అంటే ఇది మామిడికాయ చట్నీ సూపర్ ఉంటుంది. ఇది పప్పు. ఓకే, ఈరోజు తినను, లేదు ఈరోజు ఫెస్ట్ కాబట్టి. ఎస్, హ్యాపీ రామనవమి. చెప్పండి బ్రో. ఇది చిక్కుడుకాయ తాలింపు, ಚಿಕ್ಕುಡುಗಾಯಿ ಟೆಂಪಲ್ ಸ್ಟೇ ಚಿತ್ರಾನ್ನ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಬನ್ನಿ ಫನ್ ಫ್ರೈಡೇ ನೋಡೋಣ. ಫನ್ ಫ್ರೈಡೇ ಜುಂಬಾ ಡ್ಯಾನ್ಸ್ ಮಾಡಿ ಎಲ್ಲರೂ ಸುಸ್ತಾಗಿದ್ದಾರೆ ಅಂದ್ಬಿಟ್ಟು ಮಜ್ಜಿಗೆ ಕೊಟ್ಟರು. ಅದಾದಮೇಲೆ 2 ಸ್ವೀಟು. ಫುಲ್ ಜುಂಬಾ ಡ್ಯಾನ್ಸ್ ನಮ್ಮ ಆಫೀಸಲ್ಲಿ ನೋಡಬೇಕು ಅಂತಂದರೆ ಇನ್ನೊಂದು ವೀಡಿಯೋ ಪೋಸ್ಟ್ ಮಾಡ್ತಿದ್ದೀನಿ. ಸ್ಟೇ ಟ್ಯೂನ್. ಆಫೀಸಲ್ಲಿ ನಾವೇ ಲಾಸ್ಟ್. ಸೊ ಹೋಗುವಾಗ ಇನ್ನು ಲೈಟ್ ಆಫ್ ಮಾಡಿಬಿಟ್ಟು ಹೋಗ್ತೀವಿ. ನೋಡಿ, ನಮ್ಮವರು ಲಂಚ್ ಬ್ಯಾಗ್ ಮರ್ತು ಬಂದಿದ್ರು, ಅದಕ್ಕೆ ಮತ್ತೆ ಹೋಗಿ ತೊಗೊಂಬರಕ್ಕೆ ಹೋಗಿದ್ರು. ಇವ್ರ ಫ್ರೆಂಡ್ಸ್ ಎಲ್ಲ ಆಡ್ತಿದ್ರು. ಸೊ ಇನ್ನು ಅಕ್ಕ ಬಾ, ನಾನು ಹೇಳ್ಕೊಡ್ತೀನಿ, ನಿನ್ಗೆ ಆಡೋದು ಬರಲ್ಲ ಅಲ್ವಾ, ಇವಾಗ ಫ್ರೀ ಇದ್ದೀನಿ ಬನ್ನಿ ಅಂತಂದರು. ಸರಿ ಆಯಿತು. ಆಮೇಲೆ ಇವರು ಬ್ಯಾಗ್ ಇಟ್ಬಿಟ್ಟು ಬರ್ತೀನಿ ಅಂತ ಬಂದೆ. ಹಾಗೆ ಶಟಲ್ಕಾಕ್ ಆಡಿದ್ವಿ ಸ್ವಲ್ಪ ಹೊತ್ತು. ಏನು ಮಾಡೋದು, ಕಾಕು ಒಳಗಡೆ ಬಿದ್ದೋಗಿತ್ತು. ಇವಾಗ ನೋಡಿ ಜಂಪ್ ಮಾಡ್ತಿದ್ದಾನೆ ಕಾಕ್ ಎತ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ ಇಷ್ಟೇ.